ಫ್ರೀಡಂ ಪಾರ್ಕ್ನಲ್ಲಿ ಹಲವು ಸಂಘಟನೆಗಳಿಂದ ಅಹೋರಾತ್ರಿ ಪ್ರತಿಭಟನೆ ಆಗಿದೆ. ಗ್ರಾಮ ಪಂಚಾಯತ್ ನೌಕರರ ಸಂಘದಿಂದ ಅಹೋರಾತ್ರಿ ಪ್ರತಿಭಟನೆ, ಕನಿಷ್ಠ ವೇತನ, ಖಾಲಿ ಹುದ್ದೆ ಭರ್ತಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸೋಕೆ ಆಗ್ರಹಿಸಿ ಪ್ರತಿಭಟನೆ ಆಗಿದೆ. ಧರಣಿ ಸ್ಥಳದಲ್ಲೇ ಮಲಗಿದ್ದ ಸುಮಾರು 200 ಮಂದಿ. ಮತ್ತೊಂದು ಕಡೆ ದೇವದಾಸಿಯರು, ಮಸಣ ಕಾರ್ಮಿಕ ಮಹಿಳೆಯರ ಪ್ರತಿಭಟನೆ, ಮಾಸಾಶನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಮಹಿಳೆಯರು ಕೂಡ ಪ್ರತಿಭಟನೆಯನ್ನು ನಡೆಸಿದರು. ಅಹೋರಾತ್ರಿ ಧರಣಿಗೆ ಸಾಕ್ಷಿಯಾಯಿತು ಫ್ರೀಡಂ ಪಾರ್ಕ್. ಗ್ರಾಮ ಪಂಚಾಯತಿ ನೌಕರಿಗೆ ವೇತನ ನೀಡಲೇಬೇಕು. 66,000 ನ್ಯಾಯಯುತವಾದ ಬೇಡಿಕೆಗಳು ಈಡೇರಲೇಬೇಕು. ಪದೋನ್ನತಿ ಮಾಡಲೇಬೇಕು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆಯನ್ನು ನಡೆಸಿದ್ರು. ಪ್ರತಿಭಟನಾಕಾರರು ಪಾಪ ಸ್ಥಳಕ್ಕೆ ಬಂದು ಅವ್ರು ಕಟ್ಕೊಂಡು ಬಂದಂತಹ ಬುತ್ತಿಯನ್ನು ಓಪನ್ ಮಾಡಿ ಅಲ್ಲೇ ತಿಂದರು. ಆಮೇಲೆ ಸರ್ಕಾರದಿಂದ ಅಧಿಕಾರಿಗಳು ಬರೋ ತನಕ, ಜನಪ್ರತಿನಿಧಿಗಳು ಬರೋ ತನಕ ನಾವಿಲ್ಲಿಂದ ಹೋಗಲ್ಲ ಅಂತ ಹೇಳಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇರುವಂತಹ ಪ್ರತಿಭಟನಾಕಾರರು ಹೇಳಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಇದರ ಬಿಸಿ ಹೇಗೆ ತಟ್ಟುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಈಗ ಸದ್ಯಕ್ಕೆ 200 ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸ್ಪಾಟಲ್ಲಿ. ಬಟ್ ಇನ್ನೊಂದಷ್ಟು ಜನ ಈ ಪ್ರತಿಭಟನೆಗೆ ಸೇರಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಮತ್ತು ಬೆಂಗಳೂರಿನಲ್ಲಿ ಈಗ ಅಹೋರಾತ್ರಿ ಧರಣಿ ಮಾಡೋದು ಕೂಡ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಮಂಜಿನ ಮಳೆ ರೀತಿ ಕಾಣಿಸ್ತಾ ಇದೆ. ಟೆಂಪ್ರೇಚರ್ ವಿಪರೀತ ಡೌನ್ ಆಗಿದೆ. ಅಷ್ಟನ್ನೂ ಜಗದೆ ಲೆಕ್ಕ ಹಾಕದೆ ಬಂದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದರೆ ಅವ್ರ ರಿಯಲ್ ಟೈಮ್ ಪ್ರಾಬ್ಲಮ್ಸನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡೋಣ, ಅಟ್ಲೀಸ್ಟ್ ಯಾರಾದರೂ ಅಧಿಕಾರಿಗಳು ಬಂದು ಭರವಸೆ ಕೊಡ್ತಾರಾ ಅಂತ. ನೀಡಲೇಬೇಕು.